ತುಮಕೂರಿನಲ್ಲಿ ಹುಣಸೆ ಹಣ್ಣಿನ ಭರ್ಜರಿ ವ್ಯಾಪಾರ ವಹಿವಾಟು. ಪ್ರತಿ ಸೋಮವಾರ ಗುರುವಾರ ಕೋಟ್ಯಂತರ ರು ವಹಿವಾಟು. ಗುಣಮಟ್ಟದ ಹುಣಸೆ ಹಣ್ಣಿಗೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಾಖಲೆ ಬೆಲೆ. ಅಡಿಕೆ ತೆಂಗು ಸೀಮೆಯಾಗಿರುವ ಕಲ್ಪತರುನಾಡು ಈಗ ಹುಣಸೆ ನಾಡಾಗುತ್ತಿದೆ. ಅಡಿಕೆ ತೆಂಗು ಬೆಳೆಯಂತೆಯೇ ಹುಣಸೆ ಹಣ್ಣನ್ನು ಸಾಕಷ್ಟು ರೈತರು ಬೆಳೆದು ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಬಡವರ ಪಾಲಿಗೆ ಹುಣಸೆ ಬಂಗಾರವಾಗಿದೆ. ಹೌದು, ಜಿಲ್ಲೆಯಲ್ಲಿ ಈ ಬಾರಿ ಹುಣಸೆ ಹಣ್ಣಿನ ಭರ್ಜರಿ ವ್ಯಾಪಾರ ಜೋರಾಗಿದ್ದು, ಮಾರುಕಟ್ಟೆಗಳಲ್ಲಿ ದಿನನಿತ್ಯವೂ ಲಕ್ಷಾಂತರದಿಂದ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೀತಾ ಇದೆ. ಬೇಸಿಗೆ ಆರಂಭದೊಂದಿಗೆ ಹುಣಸೆ ಹಣ್ಣಿನ ಬೇಡಿಕೆ ಹೆಚ್ಚಾಗಿರುವುದು ವ್ಯಾಪಾರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿದೆ. ಪ್ರತಿ ಸೋಮವಾರ ಮತ್ತು ಗುರುವಾರ ಟನ್ ಗಟ್ಟಲೆ ವಿವಿಧ ತಳಿಯ ಹುಣಸೆ ಹಣ್ಣು ತುಮಕೂರು ಎಪಿಎಂಸಿಗೆ ಬರ್ತಾ ಇದೆ. ಹುಣಸೆ ಸುಗ್ಗಿ ಆರಂಭವಾಗಿ ಮುಕ್ತಾಯವಾಗುವವರೆಗೂ ಹುಣಸೆ ಹಣ್ಣಿನ ಹುಳಿಯ ಗಮಲು ಎಪಿಎಂಸಿಯಲ್ಲಿ ಘಮಿಸುತ್ತದೆ. ಹುಳಿಯಾಗಿರುವ ಹುಣಸೆ ಹಣ್ಣು ರೈತರ ಬದುಕಿಗೆ ಸಿಹಿಯಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ, ತಿಪಟೂರು, ಕುಣಿಗಲ್ ಸೇರಿದಂತೆ ವಿವಿಧ ಭಾಗಗಳಿಂದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಹುಣಸೆ ಹಣ್ಣನ್ನ ಮಾರುಕಟ್ಟೆಗೆ ತರುತ್ತಿದ್ದಾರೆ. ಅನುಕೂಲಕರ ಹವಾಮಾನದ ಪರಿಣಾಮ ಈ ಬಾರಿ ಉತ್ಪಾದನೆ ಉತ್ತಮವಾಗಿದ್ದು, ಗುಣಮಟ್ಟವು ಉನ್ನತ ಮಟ್ಟದಲ್ಲಿದೆ. ಅಲ್ಲದೆ ಗುಣಮಟ್ಟದ ಹುಣಸೆ ಹಣ್ಣಿಗೆ ಉತ್ತಮ ಬೆಲೆಗೆ ಮಾರಾಟವಾಗ್ತಾ ಇದೆ. ಕಳೆದ 2-3 ವಾರಗಳ ಹಿಂದೆ ರೈತರೊಬ್ಬರು ತಂದಿದ್ದ ಗುಣಮಟ್ಟದ ಹುಣಸೆ ಹಣ್ಣು ದಾಖಲೆಯ 44,000 ಬೆಲೆಗೆ ಮಾರಾಟವಾಗಿದ್ದು ಗಮನ ಸೆಳೆದಿತ್ತು. ಅಂತೆಯೇ ನಾನಾ ತಳಿಗಳಿಗೆ ಗುಣಮಟ್ಟದ ಆಧಾರದ ಮೇಲೆ ಉತ್ತಮ ಬೆಲೆ ಸಿಗುತ್ತದೆ. ಬಹುತೇಕ ಎಲ್ಲಾ ತಳಿಯ ಕ್ವಿಂಟಲ್ ಹುಣಸೆ ಹಣ್ಣು 10,000-20,000 ರುಗೆ ಮಾರಾಟವಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಹುಣಸೆ ಹಣ್ಣಿಗೆ ಉತ್ತಮ ಬೆಲೆ ಸಿಗ್ತಾ ಇದೆ. ಉತ್ತಮ ಗುಣಮಟ್ಟದ ಹಣ್ಣುಗಳಿಗೆ ವ್ಯಾಪಾರಿಗಳಿಂದ ಹೆಚ್ಚಿನ ಸ್ಪರ್ಧಾತ್ಮಕ ಹರಾಜು ನಡೀತಾ ಇದೆ. ಕೆಲವು ಕಡೆ ದಾಖಲೆ ಮಟ್ಟದ ಬೆಲೆಗಳು ಕಾಣಿಸುತ್ತಿವೆ. ನಮ್ಮದು ಕಮಿಷನ್ ಮಂಡಿ. ರೈತರು ನಮ್ಮ ಅಂಗಡಿಯಲ್ಲಿ ಅವರವರು ಸ್ವಂತ ವ್ಯಾಪಾರವನ್ನು ಮಾಡಿ ಖರೀದಿ ಮಾಡ್ಕೊಂಡು ತಗೊಂಬಂದು ಇಲ್ಲಿ ನಮ್ಮ ಅಂಗಡಿನಲ್ಲಿ ಈ ಥರ ಕ್ವಾಲಿಟಿ ವೈಸ್ ತೊಗೊಂಬಂದು ಈ ಥರ ನಾವು ರಾಶಿಗಳು ಮಾಡಿಸ್ತೀವಿ. ಈ ಥರ ಕ್ವಾಲಿಟಿಗಳು ಮಾಡಿ ರಾಶಿಗಳು ಮಾಡಿಸ್ತೀವಿ. 1, 2, 3, 4, 5, 6, 10 ಈ ಥರ ಕ್ವಾಲಿಟಿಗಳು ಮಾಡಿ ರಾಶಿ ಮಾಡಿಸ್ತೀವಿ. ಈ ರಾಶಿಯನ್ನು ಮಾಡೋದಾದ್ಮೇಲೆ ಈ ಥರ ಈಗ ನಮ್ಮ ಸಿಂದಗಿ ಟ್ರೇಡರ್ಸ್ ಅಂತ ಇವರು ಸೌಕರ್ಯರು ಉಮೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಅವರು ಬಂದು ಖರೀದಿಯನ್ನು ಮಾಡ್ತಾರೆ. ಟೆಂಡ್ರ್ ಬರೀತಾರೆ. ಟೆಂಡ್ರ್ ಬರೆದ್ಬಿಟ್ಟು ಯಾರಿಗೆ ಏನು ರೇಟ್ ಆಗಿದೆ ಏನು ಎತ್ತ ಅಂತ ತಿಳ್ಕೊಂಡು ಆ ಕ್ವಾಲಿಟಿಗೆ ಏನು ರೇಟಿಗೆ ನಾವು ತೊಗೊಬೋದು ಹುಣಸೆ ಹಣ್ಣು ಅಂತ ಬಂದು ರೈತರಿಗೆ ಒಳ್ಳೇದನ್ನು ಯೋಚನೆ ಮಾಡಿ ಏನು ರೇಟ್ ಅವ್ರಿಗೆ ಬಿದ್ದಿದೆ, ಏನು ರೇಟಿಗೆ ಅವ್ರಿಗೆ ಲಾಸ್ ಆಗಬಾರ್ದು ಅಂತ ತಿಳ್ಕೊಂಡು ಒಂದು 10 ರೂಪಾಯಿ 5 ರೂಪಾಯಿ ಸೇರಿಸ್ಬಿಟ್ಟು ಬರ್ಕೊಡ್ತಾರೆ. ಈ ಥರ ಖರೀದಿ ಆಗುತ್ತೆ. ಎಲ್ಲೆಲ್ಲಿಂದ ಬರುತ್ತೆ ಸರ್? ನಮಗೆ ತುಮಕೂರು, ಟಿಪ್ಟೂರು, ತರೀಕೆರೆ, ಕಡೂರು, ಶಿವಮೊಗ್ಗ, ಚಿಕ್ಕನಂಗನಹಳ್ಳಿ, ಕಾಯ್ತಿಮ್ಮನಹಳ್ಳಿ ಎಲ್ಲ ಕಡೆಯಿಂದನೂ ನಮಗೆ ಹುಣಸೆ ಹಣ್ಣು ಬರುತ್ತೆ. ರೇಟ್ ಹೆಂಗಿದೆ ಸರ್? ರೇಟು ಹೋದ ವರ್ಷದಿಂದ ಈ ವರ್ಷ ಒಂದು ಸ್ವಲ್ಪ 30 ರೂಪಾಯಿ 40 ರೂಪಾಯಿ ಡೌನ್ ಇದೆ. ಹೋದ ವರ್ಷ 14,000 ರೂಪಾಯಿಂದ ಹುಣಸೆ ಹಣ್ಣು ಸ್ಟಾರ್ಟು 140 ರೂಪಾಯಿ ಕೆಜಿಯಿಂದ 300 ರೂಪಾಯಿ ಕೆಜಿವರೆಗೂ ಹೋಗಿತ್ತು. ಇವತ್ತು ಈಗ ಅವ್ರು ಬರೀತಾ ಇದ್ದಾರೆ ನೋಡಿ 120 ರೂಪಾಯಿ ಕೆಜಿ. 120 ರೂಪಾಯಿಂದ ಹಿಡಿದು 300 ರೂಪಾಯಿವರೆಗೂ ಕೆಜಿ ಹೋಗ್ತಾ ಇದೆ. ಪಾಪ ರೈತರಿಗೆ 120 ರೂಪಾಯಿ ಬಿದ್ದುಬಿಟ್ಟಿದೆ ಅಲ್ಲಿ. ಅವ್ರಿಗೆ ಏನು ಹೇಳಿ 120 ರುಪೀಸ್ ಪರ್ ಕಿಲೋ ರೈತರಿಗೆ ಅಲ್ಲಿ ಬಿದ್ದುಬಿಟ್ಟಿದೆ. ಈ ವರ್ಷ ಆ ವರ್ಷದಿಂದ ಈ ವರ್ಷ ಒಂದು ಸ್ವಲ್ಪ ರೈತರುಗಳಿಗೆ ಅಲ್ಲಿಗಲ್ಲಿಗೇನೆ ಏನು ಆ ಥರ ಏನು ಹೇಳ್ಕೊಳ್ಳೋ ಹಾಗೇನಿಲ್ಲ. ಏನೋ ನಮ್ಮಂಥ ಈಗ ಸ್ವಲ್ಪ ರೈತರುಗಳಿಗೆ ಸಹಾಯ ಮಾಡೋರು ಖರೀದಿದಾರರು ಈ ಥರ ನಮಗೆ ಉಮೇಶ್ ಅಣ್ಣ ಅವರು ಅಂಥವ್ರು ಬರ್ತಾರೆ ಖರೀದಿಯವ್ರಿಗೆ, ಸಿಂದಗಿ ಟ್ರೇಡರ್ಸ್ ಅವ್ರೇನು ಮಾಡ್ತಾರೆ ಕ್ವಾಲಿಟಿ ವೈಸ್ ರೇಟ್ಗಳು ಬರೆದು ಏನಪ್ಪ ಏನು ಎತ್ತ ಏನಾಗೈತೆ ಅಂತ ಒಂದು 500 ರೂಪಾಯಿ ಸೇರಿಸಿ 6,000 ರೂಪಾಯಿ ಸೇರಿಸಿ ರೈತರಿಗೆ ಏನೋ ಒಂದು ಅಸಲಾಗಲಿ ಒಂದು ಒಳ್ಳೇದಾಗಲಿ ಅನ್ನೋದು ಭಾವನೆ ಇಟ್ಕೊಂಡು ನಮ್ಮ ಅಂಗಡಿಗೆ ಬಂದು ಖರೀದಿ ಮಾಡ್ಕೊಂಡು ಒಳ್ಳೇದು ಮಾಡಿ ಕೊಡ್ತಾರೆ. ಕ್ವಾಲಿಟಿ ಅಂದರೆ ಯಾವ ಥರ ಡಿವೈಡ್ ಮಾಡ್ತಾರೆ? ಕ್ವಾಲಿಟಿ ಅಂತ ಹೇಳಿದ್ರೆ ನೋಡಿ ಸರ್, ಇಲ್ಲಿ ಇದು ಬಂದು ವಿಡಿಯೋ ಇದು 4ನೇ ನಂಬರ್ ಅಂತ ಇಲ್ಲಿ ಇಟ್ಟಿದ್ದೀವಲ್ಲ, ಇದು ವೈಟು, ಇದು ಸಿಲ್ವರ್ ಅಂತೀವಿ ಇದಕ್ಕೆ. ಇದು 210 ರೂಪಾಯಿ ಕೆಜಿ. ಇವತ್ತಿನ ರೇಟ್ಗೆ ಇದು 210 ರೂಪಾಯಿ. ಅದ್ರ ಪಕ್ಕದಲ್ಲಿ ಕಲರ್ ಒಂದು ಸ್ವಲ್ಪ ಕಡಿಮೆ ಇದೆ, ಮೀಡಿಯಮ್ ಅಂತೀವಿ, ಅದು ಬಂದು 160 ರೂಪಾಯಿ 150 ರೂಪಾಯಿ ಕೆಜಿ. ನೋಡಿ ಇದು ಕ್ವಾಲಿಟಿ ಸ್ವಲ್ಪ ಕಡಿಮೆ ರೆಡ್ ಇದೆ. ಇದು ಬಂದು 130 ರೂಪಾಯಿ ಕಿಲೋ. ಈ ಥರ ನಡೀತಾ ಇದೆ. ಹೋದ ವರ್ಷ ಹೋಲಿಸ್ಕೊಂಡು ಈ ವರ್ಷ 2,000 ರೂಪಾಯಿ ಇಲ್ಲ ಸರ್. ನಮ್ಮ ತುಮಕೂರು ಬಜಾರಲ್ಲಿ 20 ರೂಪಾಯಿ ಕೆಜಿಗಿಲ್ಲ. 150 ರೂಪಾಯಿಂದ ನಡೀತಿತ್ತು, ಈಗ 130ರಿಂದ ಬಂದು ಸ್ಟಾರ್ಟ್ ಆಗಿದೆ. 120ರಿಂದನೂ ಸ್ಟಾರ್ಟ್ ಆಗಿದೆ.
ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳಿಂದ ವ್ಯಾಪಾರಿಗಳು ಆಗಮಿಸಿ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಿರುವುದರಿಂದ ಮಾರುಕಟ್ಟೆಯಲ್ಲಿ ಚಟುವಟಿಕೆಗಳು ಹೆಚ್ಚಾಗಿವೆ. ಇದರಿಂದ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ದೊರಕುತ್ತಿದೆ. ರೈತರು ನೇರ ಹರಾಜು ವ್ಯವಸ್ಥೆಯಿಂದ ಲಾಭವಾಗುತ್ತಿದೆ ಎಂದು ಹೇಳಿದ್ದಾರೆ. ಸಂಗ್ರಹಣಾ ಸೌಲಭ್ಯಗಳ ಕೊರತೆ ಮತ್ತು ಬೆಲೆ ಸ್ಥಿರತೆ ಸಮಸ್ಯೆಗಳು ಮುಂದುವರೆದಿವೆ. ಒಟ್ಟಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹುಣಸೆ ಹಣ್ಣಿನ ವ್ಯಾಪಾರ ಈ ಹಂಗಾಮಿನಲ್ಲಿ ಉತ್ತಮ ಆದಾಯದ ಮೂಲವಾಗಿ ರೂಪುಗೊಂಡಿದ್ದು ರೈತರ ಬದುಕಿನಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಇತ್ತ ಹುಣಸೆ ಬೀಜಕ್ಕೂ ಹೆಚ್ಚು ಬೇಡಿಕೆ ಇದೆ. ಹುಣಸೆ ಬೀಜದ ವ್ಯಾಪಾರದ್ದು ಹುಣಸೆ ಬೀಜ ಇವತ್ತು 26 ರೂಪಾಯಿ ಇದೆ ಸರ್ ರೇಟು. ಹೋದ ವರ್ಷ ಹೆಂಗಿತ್ತು ಅಂತ? ಸರ್ ಹೋದ ವರ್ಷ 38 ರೂಪಾಯಿ ತನಕ ಇತ್ತು. 38-40 ರೂಪಾಯಿ ತನಕ ಆಗಿದೆ. ಈ ಸಲ ಸ್ವಲ್ಪ ರೇಟ್ ವೀಕ್ ಆಗಿದೆ ಸರ್. ಎಲ್ಲೆಲ್ಲಿ ಕಳಿಸ್ತೀರಾ ಹುಣಸೆ ಹಣ್ಣು ಬೀಜ? ಸರ್ ಪುಂಗ್ನೂರು, ಆಂಧ್ರ ಕಡೆಯಿಂದ ಪುಂಗ್ನೂರು ಕಳಿಸ್ತೀವಿ. ಮತ್ತು ಫ್ಯಾಕ್ಟ್ರಿಗಳಲ್ಲಿ ಊದ್ಬತ್ತಿ ಮಾಡೋಕ್ಕೆ ತಗೊಂಡೋಗ್ತಾರೆ. ಆಮೇಲಿಂದ ಪೇಂಟಿಗೆ ಬಳಸ್ಕೊತಾರೆ. ಎಲ್ಲ ರೀತಿ ಬಳಸ್ತಾರೆ ಹುಣಸೆ ಬೀಜ. ಟನ್ ಬರ್ಬೋದು ಸರ್ ಅಂತ ಅಂದರೆ ಮಾರ್ಕೆಟ್ ಇರುತ್ತಲ್ಲ ಸರ್ ಡೈಲಿ ಒಂದು 25 ಟನ್ 30 ಟನ್ ಬರುತ್ತೆ ಸರ್ ತುಮಕೂರು ಮಾರ್ಕೆಟ್ಗೆ. ಓವರಾಲ್ ಮಾರ್ಕೆಟಿಗೆ ತುಮಕೂರು ಮಾರ್ಕೆಟ್ APMC ಮಾರ್ಕೆಟ್ಗೆ ಒಂದು 25-30 ಟನ್ ಬರುತ್ತೆ ಸರ್. ಹುಣಸೆ ಹಣ್ಣು ವ್ಯಾಪಾರ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಅಂದರೆ ಎಷ್ಟು ಸರ್? ಕಮ್ಮಿ ಆಗಿದೆ ರೇಟ್ಗಳೆಲ್ಲ. ಏನು ಅಂದರೆ ಜಾಸ್ತಿ ಐಟಮ್ ಬರ್ತಾ ಇದೆ, ಅದರಿಂದ ಸ್ವಲ್ಪ ರೇಟ್ ಎಲ್ಲ ವೀಕ್ ಆಗ್ತಿದೆ. ಆಂಧ್ರದಿಂದ ಏನಾದರೂ ಬರುತ್ತೆ ಸರ್ ಹುಣಸೆ ಹಣ್ಣು ತುಮಕೂರು? ಸರ್ ಆಲ್ ಓವರ್ ತುಮಕೂರು ಜಿಲ್ಲೆಯಿಂದ ಎಲ್ಲ ಕಡೆಯಿಂದನೂ ಬರ್ತದೆ. ಎಲ್ಲ ಕಡೆಯಿಂದ? ಹೌದು. ಈಗ ಇದನ್ನ ಎಲ್ಲೆಲ್ಲಿ ಕಳಿಸ್ತೀರಾ ಅಂತ ಕರ್ನಾಟಕ ಬಿಟ್ಟು ಬೇರೆ ಕಡೆಯಲ್ಲಿ? ಸರ್ ತಮಿಳ್ನಾಡು ಹೋಗುತ್ತೆ, ಆಂಧ್ರ ಹೋಗುತ್ತೆ, ಹಿಂದೂಪುರ ಹೋಗುತ್ತೆ, ಎಲ್ಲ ಕಡೆನೂ ಹೋಗುತ್ತೆ ಸರ್. ಏನಕ್ಕೆ ಬಳಕೆ ಮಾಡ್ತಾರೆ ಸರ್? ಹುಣಸೆ ಬೀಜ ದಿನನಿತ್ಯ ಏನೇನು ಸಾಂಬಾರ್ಗೆ ಇನ್ನೊಂದು ಮತ್ತೊಂದು ಎಲ್ಲ ಕಡೆನೂ ಬಳಸ್ತಾರೆ ಸರ್. ಒಟ್ಟಾರೆ ಜಿಲ್ಲೆಯಲ್ಲಿ ಈ ಹಂಗಾಮಿನಲ್ಲಿ ಹುಣಸೆ ಹಣ್ಣಿನ ಭರ್ಜರಿ ವ್ಯಾಪಾರ ಜೋರಾಗಿದ್ದು ಮಾರುಕಟ್ಟೆಯಲ್ಲಿ ಕೋಟ್ಯಂತರ ರೂಪಾಯಿಗಳ ವಹಿವಾಟು ನಡೀತಾ ಇದೆ. ಬೇಸಿಗೆ ಕಾಲದ ಬೇಡಿಕೆ ಹೆಚ್ಚಳ ಹಾಗೂ ಉತ್ತಮ ಉತ್ಪಾದನೆಯಿಂದ ವ್ಯಾಪಾರ ಚಟುವಟಿಕೆಗಳು ಚುರುಕುಗೊಂಡಿವೆ. ಹುಣಸೆ ಬೆಳೆ ರೈತರ ಭವಿಷ್ಯದ ಬೆಳೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ.